ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕನ್ನಡದಲ್ಲಿರುವಂತಹ ಪ್ರಸಿದ್ಧವಾಗಿರುವಂತಹ ಯಾಣ ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅಲ್ಲಿ ಏನೆಲ್ಲ ನೋಡ್ಬೋದು, ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಅಲ್ಲ. ಬನ್ನಿ ಫ್ರೆಂಡ್ಸ್. ನಾವು ಕರ್ನಾಟಕದ ಅತ್ಯಂತ ಅದ್ಭುತವಾದ ಹಾಗೂ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಯಾಣಕ್ಕೆ ಭೇಟಿ ನೀಡುತ್ತಿದ್ದೇವೆ. ಪ್ರಕೃತಿಯ ಅದ್ಭುತ ಸೌಂದರ್ಯ, ಆಧ್ಯಾತ್ಮಿಕ ಶಕ್ತಿ, ಪೌರಾಣಿಕ ಕಥೆಗಳು ಮತ್ತು ವೈಜ್ಞಾನಿಕ ರಹಸ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಈ ಸ್ಥಳವು ಪ್ರತಿಯೊಂದು ಪ್ರವಾಸಿಗನ ಮನಸೆಳೆಯುತ್ತದೆ. ಹಾಗಾದರೆ ಬನ್ನಿ ಯಾಣದ ಅದ್ಭುತ ಲೋಕಕ್ಕೆ ಕಾಲಿಡೋಣ. ಯಾಣ ಎಲ್ಲಿದೆ ಅಂದ್ರೆ, ಯಾಣವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಒಂದು ಸುಂದರ ಗ್ರಾಮ. ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಯ ದಟ್ಟ ನಿತ್ಯ ಹರಿದ್ವರ್ಣ ಕಾಡಿನ ಮಧ್ಯೆ ನೆಲೆಗೊಂಡಿದೆ. ಶಿರಸಿಯಿಂದ ಸುಮಾರು 45 ಕಿಲೋಮೀಟರ್ ಹಾಗೂ ಕುಮಟಾದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಕಾಲದಲ್ಲಿ ರೊಕ್ಕಿದ್ದರೆ ಗೋಕರ್ಣ, ಸೊಕ್ಕಿದ್ದರೆ ಯಾಣ ಎಂಬ ಗಾದೆ ಮಾತು ಪ್ರಸಿದ್ಧವಾಗಿದ್ದು, ಏಕೆಂದರೆ ಇಂದಿನ ದಿನಗಳಲ್ಲಿ ಯಾಣಕ್ಕೆ ಹೋಗುವುದು ತುಂಬಾ ಕಷ್ಟಕರ ಮತ್ತು ಸಾಹಸಮಯವನ್ನು ಪ್ರಯಾಣವಾಗಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿ ಪ್ರಕೃತಿಯ ಅದ್ಭುತ. ಇಲ್ಲಿ ಯಾಣವನ್ನು ಸುತ್ತುವರಿದಿರುವ ಹಸಿರು ಕಾಡುಗಳು, ತಂಪಾದ ಗಾಳಿ, ಪಕ್ಷಿಗಳ ಕಲರವ ಹಾಗೂ ನಿಶಬ್ದ ವಾತಾವರಣ ಮನಸ್ಸಿಗೆ ಅಪಾರವಾದ ಶಾಂತಿಯನ್ನು ನೀಡುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ 2 ಭವ್ಯವಾದ ಕಪ್ಪು ಶಿಲೆಗಳು. ಮೊದಲನೆಯದು ಭೈರವೇಶ್ವರ ಶಿಖರ. ಸುಮಾರು 120 ಮೀಟರ್ ಎತ್ತರದ ಈ ಶಿಖರ ಪ್ರಕೃತಿಯ ಅದ್ಭುತ ಸೃಷ್ಟಿಯಾಗಿದೆ. ಇದರ ಪಕ್ಕದಲ್ಲಿ ಸುಮಾರು 90 ಮೀಟರ್ ಎತ್ತರದ ಮೋಹಿನಿ ಶಿಖರ ಕಾಣಿಸುತ್ತದೆ. ಈ 2 ಶಿಖರಗಳು ಯಾಣದ ಹೆಮ್ಮೆಯಾಗಿವೆ ಅಂತಾನೆ ಹೇಳ್ಬೋದು. ಏನರದು? ಹಾಂ, ಏನೋ ಮಾಡ್ತಾಯಿದ್ಯಾ? ಏನದು? ಹಾಂ, ಏನು ಮಾಡ್ತಾಯಿದ್ಯಾ? ಏನು ತಿಂತಾಯಿದ್ಯಾ? ಗುಹೆ
ಭೈರವೇಶ್ವರ ಶಿಖರದ ಮಧ್ಯದಲ್ಲಿ ನೈಸರ್ಗಿಕವಾಗಿ ಉಂಟಾದ ಒಂದು ಸೀಳು ಇದೆ. ಆ ಸೀಳಿನೊಳಗೆ ಸ್ವಯಂ ಭೂ ಶಿವಲಿಂಗವಿದ್ದು ಅದನ್ನೇ ಭೈರವೇಶ್ವರ ಎಂದು ಭಕ್ತರು ಆರಾಧಿಸುತ್ತಾರೆ. ಈ ಶಿವಲಿಂಗದ ಮೇಲೆ ಸದಾ ಮೇಲಿನಿಂದ ನೀರು ಹನಿ ಹನಿಯಾಗಿ ಬೀಳುತ್ತಿರುತ್ತದೆ. ಇದನ್ನು ನೋಡುವಾಗ ಪ್ರಕೃತಿಯೇ ಶಿವನಿಗೆ ಅಭಿಷೇಕ ಮಾಡುತ್ತಿರುವ ಹಾಗೆ ನಮಗೆ ಅನುಭವ ಆಗುತ್ತದೆ. ಈ ಪವಿತ್ರ ನೀರೇ ಮುಂದೆ ಚಂಡಿಕಾ ನದಿಯಾಗಿ ಹರಿದು ಅಘನಾಶಿನಿ ನದಿಯನ್ನು ಸೇರುತ್ತದೆ ಎಂದು ನಂಬಲಾಗಿದೆ. ಅದೇ ರೀತಿ ಶಿವರಾತ್ರಿಯ ಮಹತ್ವ ದಿನದಂದು ಮಹಾಶಿವರಾತ್ರಿ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಭೈರವೇಶ್ವರನ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಪೂಜೆ ಮಾಡಿ ದಂಡಿ ತೀರ್ಥದ ನೀರನ್ನು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಈ ಪೌರಾಣಿಕ ಕಥೆ ಸ್ಥಳ ಪುರಾಣದ ಪ್ರಕಾರ ಭಸ್ಮಾಸುರನು ಶಿವನನ್ನು ತಪಸ್ಸಿನಿಂದ ಪ್ರಸನ್ನಗೊಳಿಸಿ ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗುವ ವರವನ್ನು ಪಡೆದನು. ಆದರೆ ಆ ವರವನ್ನು ಶಿವನ ಮೇಲೆಯೇ ಪರೀಕ್ಷಿಸಲು ಯತ್ನಿಸಿದನು. ಆಗ ಶಿವನು ವಿಷ್ಣುವಿನ ಶರಣಾದಾಗ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿದರೂ ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ಭಸ್ಮಾಸುರನು ಅವಳೊಂದಿಗೆ ನೃತ್ಯ ಮಾಡಲು ಆರಂಭಿಸಿದನು. ನೃತ್ಯದ ನಡುವೆ ಮೋಹಿನಿ ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಟಳು. ಅವಳನ್ನು ಅನುಕರಿಸಿದ ಭಸ್ಮಾಸುರನು ತನ್ನ ಕೈಯನ್ನೇ ತನ್ನ ತಲೆಯ ಮೇಲೆ ಇಟ್ಟನು. ಕ್ಷಣಾರ್ಧದಲ್ಲಿ ಅವನು ಭಸ್ಮವಾದನು. ಅದೇ ರೀತಿ ಆ ಭಸ್ಮದಿಂದಲೇ ಯಾಣದ ಕಪ್ಪು ಶಿಲೆಗಳು ನಿರ್ಮಾಣವಾದವು ಎಂಬುದು ಸ್ಥಳೀಯ ನಂಬಿಕೆಯಾಗಿದೆ. ಆದ್ದರಿಂದ ಈ ಎರಡೂ ಶಿಖರಗಳಿಗೆ ಭೈರವೇಶ್ವರ ಮತ್ತು ಮೋಹಿನಿ ಎಂಬ ಹೆಸರು ಬಂದಿದೆ.
ಇನ್ನೊಂದು ಕಥೆಯ ಪ್ರಕಾರ ಕೃಷ್ಣಾಕ್ಷ ಮತ್ತು ರಕ್ತಾಕ್ಷ ಎಂಬ ರಾಕ್ಷಸರು ದೇವತೆಗಳಿಗೆ ತೀವ್ರ ಕಿರುಕುಳವನ್ನು ನೀಡುತ್ತಿದ್ರು. ಆಗ ಶಿವನು ಭೈರವಾರೂಪದ ತಾಳಿ ಬಂಡೆಯನ್ನು ಒಡೆದು ರಾಕ್ಷಸರನ್ನು ಸಂಹರಿಸಿದನು ಎಂದು ಹೇಳುತ್ತಾರೆ. ಪಾರ್ವತಿಯು ಮೋಹಿನಿ ರೂಪ ತಾಳಿ ರಕ್ತಾಕ್ಷಕನನ್ನು ಅವನನ್ನು ಮರುಳುಗೊಳಿಸಿ ನಂತರ ಚಂಡೀ ರೂಪದಲ್ಲಿ ಸಂಹರಿಸಿದಳು. ಈ ಘಟನೆಯು ಯಾಣದ ಮಹಿಮೆಯನ್ನು ಹೆಚ್ಚಿಸುತ್ತದಂತಾನೆ ಹೇಳ್ಬೋದು. ಆದರೆ ವೈಜ್ಞಾನಿಕ ಹಿನ್ನೆಲೆ ಹೇಳುವುದಾದರೆ ಇದೀಗ ವಿಜ್ಞಾನ ಏನು ಹೇಳುತ್ತದೆ ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಣದ ಈ ಒಂದು ಬೃಹತ್ ಶಿಲೆಗಳು ಲಕ್ಷಾಂತರ ವರ್ಷಗಳ ಪ್ರಕ್ರಿಯೆಗಳ ಫಲವಾಗಿದೆ. ಇವು ವಿಶಿಷ್ಟವಾದ ಕಪ್ಪು ತೃಣಗಳಿಂದ ರಚನೆಗಳಾಗಿದ್ದು ಮಳೆ, ಗಾಳಿ ಹಾಗೂ ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಂಡಿವೆ. ಇಲ್ಲಿ ಕಪ್ಪು ಬಣ್ಣಕ್ಕೆ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಇತರ ಖನಿಜಗಳ ಅಂಶಗಳು ಕಾರಣವೆಂದು ವೈಜ್ಞಾನಿಕವಾಗಿ ವಿವರಿಸುತ್ತಾರೆ. ಈ ಪ್ರದೇಶದಲ್ಲಿ ಸುಮಾರು 61 ಪ್ರಮುಖ ಶಿಲಾರಚನೆಗಳಿವೆ ಎಂದು ಕೂಡ ಅಧ್ಯಯನಗಳು ಇಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಯಾಣದ ಸುತ್ತಮುತ್ತಲಿನ ದಟ್ಟ ಕಾಡುಗಳು ಅನೇಕ ಅಪರೂಪದ ಸಸ್ಯಗಳು ಹಾಗೂ ಪ್ರಾಣಿಗಳಿವೆ ಆಶ್ರಯವಾಗಿದೆ ಅಂತಾನೆ ಹೇಳ್ಬೋದು. ಮಳೆಗಾಲದಲ್ಲಿ ಈ ಒಂದು ಪ್ರದೇಶ ಇನ್ನಷ್ಟು ಸುಂದರವಾಗಿ ನಿಮಗೆ ಕಾಣುತ್ತದೆ. ಆದ್ರೆ ಮಳೆಗಾಲದಲ್ಲಿ ಬಹಳ ಜಾಗೃತವಾಗಿರ್ಬೇಕು. ಕಾಲು ಜಾರುತ್ತೆ, ಪಾಚಿ ಕಟ್ಟಿರುತ್ತೆ, ಕಲ್ಲಲ್ಲೆಲ್ಲ ನಡ್ಕೊಂಡು ಹೋಗುವಾಗ ಕಾಲುಗಳ ಹೆಜ್ಜೆಯನ್ನು ಇಡುವಾಗ ನಿಧಾನವಾಗಿ ನಾವು ಎಚ್ಚರಿಕೆಯಿಂದ ಜಾಗೃತೆ ವಹಿಸಿ ನಾವು ಇಡಬೇಕಾಗುತ್ತೆ. ಅಲ್ಲಿ ಓಡಾಡುವಾಗ ಕೂಡ ಬಹಳ ಜಾಗೃತೆಯಾಗಿ ನಾವು ಓಡಾಡಬೇಕು. ಸ್ಟೆಪ್ ಹತ್ತುವಂತೂ ಬಹಳ ಇರಬೇಕು. ಹಸ್ಬೆಂಡ್ ಡ್ಯೂಟಿ ಮೇಲೆ ಹೋದಾಗ ಈ ಮಳೆಗಾಲದ ಟೈಮಲ್ಲಿ ಒಂದು ಪಾರ್ಟಿ ಕರ್ಕೊಂಡು ಹೋಗಿದ್ರು. ಅವರು ಹೋದಾಗ ಅಲ್ಲಿಗೆ ಕಸ್ಟಮರ್ ಕರ್ಕೊಂಡು ಹೋದಾಗ ಹಸ್ಬೆಂಡ್ ಹೋಗಿರುವಂಥದ್ದು ಇಲ್ಲಿ ವಿಡಿಯೋ ಮಾಡಿರುವಂಥದ್ದು ನೋಡಿ. ನೀವೇ ನೋಡ್ತಾ ಇದ್ದೀರಾ, ಮಳೆಗಾಲದಲ್ಲಿ ಅಲ್ಲಿ ಪಾಚಿ ಕಟ್ಟಿರುವಂಥ ಕಲ್ಲುಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಬಹಳ ಜಾರುತ್ತೆ. ಆದಷ್ಟು ನಾವು ಜವಾಬ್ದಾರಿಯಿಂದ ಇರಬೇಕಾಗುತ್ತೆ ಮತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂತಹ ಒಂದು ಪ್ರಕೃತಿಯ ಪ್ರದೇಶದಲ್ಲಿ ಪ್ರಕೃತಿ ನೋಡೋಕೆ ಎಷ್ಟು ಸುಂದರವಾಗಿರುತ್ತೆ, ಮನಮೋಹಕವಾಗಿರುತ್ತೆ, ವಿಶಾಲವಾಗಿರುತ್ತೆ. ನಮಗೆ ನೋಡೋಕೆ ಒಂಥರ ಖುಷಿ ಕೊಡುತ್ತೆ ಸುತ್ತಮುತ್ತಲಿನ ಪ್ರದೇಶ. ಆದರೆ ಅಷ್ಟೇ ಡೇಂಜರಸ್ ಅನ್ನೋದು ಕೂಡ ನಾವು ನಂಬಬೇಕಾಗುತ್ತೆ. ಅದರಿಂದ ಎಚ್ಚರವಾಗಿ ಇರಬೇಕು ನಾವು. ಅದೇ ರೀತಿ ನಾವು ಇವಾಗ ಪ್ರವಾಸಿಗರಿಗೆ ಅಲ್ಲಿಗೆ ಹೋಗುವವರಿಗೆ ಹೇಳೋದಾದ್ರೆ ಯಾಣಕ್ಕೆ ಭೇಟಿ ನೀವು ಕೊಡ್ಬೇಕಂದ್ರೆ ಅಲ್ಲಿಗೆ ಅಕ್ಟೋಬರ್ನಿಂದ ಫೆಬ್ರವರಿಗೆ ನಿಮಗೆ ಉತ್ತಮ ಸಮಯ ಅಂತಾನೆ ಹೇಳ್ಬೋದು. ಮತ್ತೆ ಸುಮಾರು 1/2 ಕಿಲೋಮೀಟರ್ನಲ್ಲಿ ನೀವು ನಡ್ಕೊಂಡು ನೀವು ಆ ಶಿಖರವನ್ನು ತಲುಪಬಹುದು. ಅದೇ ರೀತಿ ನೀವು ಪ್ಲಾಸ್ಟಿಕ್ ಅನ್ನು ನೀವು ಬಳಸಬಾರ್ದು. ಪ್ರಕೃತಿಯನ್ನು ನಾವು ಕಾಪಾಡಬೇಕಾಗುತ್ತೆ. ದೇವಾಲಯದ ಪವಿತ್ರವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅದು. ಅದರಿಂದ ನಾವು ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವು ಪರಿಸರವನ್ನು ಉಳಿಸ್ಬೇಕು, ರಕ್ಷಿಸಬೇಕು. ಅದು ನಮ್ಮ ಸಂಪನ್ಮೂಲ ಅಂತಾನೆ ಹೇಳ್ಬೋದು ಅಲ್ವಾ. ಅದರಿಂದ ಬಹಳ ನಾವು ಪವಿತ್ರತೆಯನ್ನು ಕಾಪಾಡಬೇಕಾಗುತ್ತೆ ಪ್ರಕೃತಿಯ ಒಂದು ಪ್ರದೇಶದಲ್ಲಿ. ಅದೇ ರೀತಿ ಸ್ನೇಹಿತರೆ, ನಾವು ಯಾಣವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಒಂದು ಅದ್ಭುತ ಕಲಾಕೃತಿ ಅಂತಾನೆ ಹೇಳ್ಬೋದು. ಇದು ಭಕ್ತಿಯ ಸಂಕೇತ ಇದೆ, ಇದು ಪೌರಾಣಿಕ ಕಥೆಗಳ ನೆನಪು ಕೂಡ ಇದೆ ಇದರಲ್ಲಿ, ಇದು ವೈಜ್ಞಾನಿಕ ವಿಸ್ಮಯ ಕೂಡ ಇದೆ ಇದರಲ್ಲಿ. ಒಮ್ಮೆ ನೀವೆಲ್ಲ ಯಾಣಕ್ಕೆ ಯಾವಾಗಾದ್ರೂ ನೀವು ಭೇಟಿ ನೀಡಿದಾಗ ಆ ಅನುಭವವನ್ನು ನೀವು ಕೂಡ ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಕೊಳ್ತೀರಾ ಅಂತಾನೆ ಹೇಳ್ಬೋದು. ಪ್ರಕೃತಿ ಯಾರಿಗೆ ಇಷ್ಟ ಆಗುತ್ತೋ, ಪ್ರಕೃತಿಯನ್ನು ಯಾರು ತುಂಬಾ ಅಚಲವಾಗಿ ನಂಬಿರ್ತಾರೋ, ಪ್ರಕೃತಿಯ ಒಂದು ವಾತಾವರಣವನ್ನು ಇಷ್ಟಪಡ್ತಾರೋ, ಪ್ರಕೃತಿಯ ಒಂದು ಮಡಿಲನ್ನು, ಒಂದು ತಾಯಿ ಮಡಿಲನ್ನು ನಾವು ಯಾವಾಗ ಸ್ವೀಕಾರ ಮಾಡ್ತೀವೋ ಖಂಡಿತವಾಗಿ ಈ ಒಂದು ಅನುಭವ ನಮಗೆ ಖಂಡಿತ ಮನಸ್ಸೊಳಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಪ್ರಕೃತಿಯ ಅದ್ಭುತವಾದ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ಧನ್ಯವಾದ.
ಸುಂದರವಾಗಿರುವಂತಹ ಪ್ರಕೃತಿಯ ತಾಣದಲ್ಲಿ ಇರುವಂತಹ ಯಾಣ ಪ್ರವಾಸವು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಶೇಷತೆ ಇರುವಂತಹ ಮತ್ತು ವ್ಲಾಗ್ಗಳೊಂದಿಗೆ ನನ್ನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.